ತಳಗವಾರ ಗ್ರಾಮ ಪಂಚಾಯಿತಿಗೆ ಮುಂದಿನ ಅವಧಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನ ಸಂಪತ್ ಕುಮಾರ್ ರವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿರವರು ತಿಳಿಸಿದ್ದಾರೆ. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶಸ್ವಾಮಿರವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೇರುವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ರಮೇಶ್ ಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಸಂಪತ್ ಕುಮಾರ್ ಎಸ್ ರವರು ನಾಮಪತ್ರ ಸಲ್ಲಿಸಿದ್ದರು. ಚುನಾವಣೆಯಲ್ಲಿ ಜೆಡಿಎಸ್ನ ಸಂಪತ್ ಕುಮಾರ್ ರವರಿಗೆ 9 ಮತಗಳು ಹಾಗೂ ಕಾಂಗ್ರೆಸ್ನ ರಮೇಶ್ ಸ್ವಾಮಿರವರಿಗೆ 8 ಮತಗಳು ಬಿದ್ದಿದ್ದು, 1 ಮತ ಅಸಿಂಧುವಾಗಿದೆ. ಚುನಾವಣೆಯಲ್ಲಿ 9 ಮತಗಳನ್ನು ಪಡೆದ ಜೆಡಿಎಸ್ನ ಸಂಪತ್ ಕುಮಾರ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿರವರು ಘೋಷಣೆ ಮಾಡಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ಜೆಡಿಎಸ್ನ ಸಂಪತ್ ಕುಮಾರ್ ರವರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಳಗವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಮೀನಾ ಸುಲ್ತಾನಾ ಚಾಂದ್ ಪಾಷಾ, ಗ್ರಾ. ಪಂ. ಸದಸ್ಯರಾದ ಅಟ್ಟೂರು ನರಸಿಂಹಮೂರ್ತಿ, ಎಂ. ನಾರಾಯಣಸ್ವಾಮಿ, ವೆಂಕಟೇಶಪ್ಪ, ಅನಿಲ್ ಕುಮಾರ್, ನಾಗರತ್ನಮ್ಮ, ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ 2ನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿದ್ದು ಅವರು ಕಾರಣಾಂತರಗಳಿಂದ ತೆರವುಗೊಂಡಿರುತ್ತಾರೆ, ರಾಜೀನಾಮೆಯನ್ನು ನೀಡಿರುತ್ತಾರೆ. ಮತ್ತೆ ಅದೇ ಸ್ಥಾನಕ್ಕೆ ಇವತ್ತು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಮತ್ತೆ ಅವರೇ ಅಭ್ಯರ್ಥಿಯಾಗಿ ಮತ್ತೆ ಹಾಕ್ಕೊಂಡು ಈ ದಿನ ಎಲೆಕ್ಷನ್ ನಡೆಯೋ ಥರ ಕ್ರಿಯೇಟ್ ಮಾಡಿದ್ರು. ಆದ್ರೂ ಸಹ ಎಲ್ಲ ನಮ್ಮ ಈ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಅವರ ಒಂದು ನಡವಳಿಕೆಗೆ ಬೇಸತ್ತು ನಮ್ಮ ಈ ಸಂಪತ್ ಕುಮಾರ್ ಅವರ ಕಾರ್ಯವನ್ನು ಮೆಚ್ಚಿ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಸಹಕಾರ ನೀಡಿರ್ತಾರೆ. ಮತ್ತು ಅವರನ್ನು ಜಯಬೇರಿಯಾಗಿ ಗೆಲ್ಲಿಸ್ಕೊಟ್ಟಿರ್ತಾರೆ. ಇದರಿಂದ ನಮ್ಮ ಎಲ್ಲ ಪಂಚಾಯತಿಯ 19 ಜನ ಸದಸ್ಯರು ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ, ಇವತ್ತು ಎಲ್ರಿಗೂ ಒಗ್ಗೂಡಿಸ್ಕೊಂಡು ಅವರು ಉಪಾಧ್ಯಕ್ಷರು ಎಲ್ರಿಗೂ ಒಗ್ಗೂಡಿಸ್ಕೊಂಡು ಮುಂದಿನ ಆಗುವ ವರ್ಷ ಅವ್ರಿಗೆ ಎಷ್ಟು ಅವಧಿ ಸಿಕ್ಕುತ್ತೋ ಅಷ್ಟು ಅವಧಿಗೂ ಅವರು ಎಲ್ಲ ಕೆಲಸಗಳನ್ನು ಒಂದು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಉಪಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ. 9 ಮತ್ತು ಇವ್ರಿಗೆ 17 ಮತಗಳು, ಟೋಟಲ್ 18 ಮತ ಇದಾಗಿತ್ತು. ಅದರಲ್ಲಿ ಒಂದು ಅಸಿಂಧುವಾಗಿದೆ. ಇನ್ನು 17ರಲ್ಲಿ 9 ಮತಗಳು ಸಂಪತ್ ಕುಮಾರ್ಗೆ, 8 ಮತಗಳು ರಮೇಶ್ ಸ್ವಾಮಿ ಅವರಿಗೆ ಬಂದಿತ್ತು.